ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಾನು ಉಮೇಶ್ ಮಲ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಂದಿರೋದು ನಮ್ಮ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದು ಶಿರೋಳ ಗ್ರಾಮ ಪಂಚಾಯತಿಗೆ. ಯಾವ ಕಾರಣಕ್ಕಪ್ಪ ಅಂದರೆ ಕೆಲವು ದಿನಗಳ ಹಿಂದೆ ಒಂದು CP ಗ್ರಾಮ ಎಂಬ ಆನ್ಲೈನ್ ಮುಖಾಂತರ ಒಂದು ದೂರನ್ನು ಸಲ್ಲಿಸಿರ್ತೇನೆ. ಏನು ದೂರಪ್ಪ ಅಂದರೆ ಇವತ್ತು ಶಿರೋಳ ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆ ಸ್ಥಾಪನೆ ಮಾಡದೆ ಹಣವನ್ನು ಲೂಟಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಜಿಲ್ಲಾ ಪಂಚಾಯತಿನ ಆದೇಶದ ಮೇರೆಗೆ ಒಂದು ತನಿಖಾ ತಂಡವನ್ನು ಮಾಡಿ ಆ ತನಿಖೆ ಯಾರಿಗೆ ಹಾಕ್ತಾರಪ್ಪ ಅಂದರೆ ಇವತ್ತು ತೋಟಗಾರಿಕೆ ಜಂಟಿ ನಿರ್ದೇಶಕ ಜಿಲ್ಲಾ ಪಂಚಾಯತ್ ಬೀದರ್ ಅವರಿಗೆ. ಈ ಮಹಾನ್ ಭಾವ ಅಧಿಕಾರಿ ಎಂದಪ್ಪ ಅಂದ್ರೆ ದಿನಾಂಕ 7/4/2026 ಮತ್ತು 9/4/2026 ಈ ಶಿರೋಳ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇಲ್ಲಿ ಕೂಸಿನ ಮನೆ ತಪಾಸಣೆ ಮಾಡದೆ ಏನಪ್ಪ ಅಂದ್ರೆ ಕೂಸಿನ ಮನೆ ನಾನು ಬರ್ತಾ ಇದ್ದೀನಿ ಬಣ್ಣ ಮಾಡಿರಿ ತನಿಖೆ ಮಾಡಿ ವರದಿ ಕೊಡೋದ ಅಂತ ಹೇಳಿಬಿಟ್ಟು ಅವ್ರಿಗೆ ಮೌಖಿಕವಾಗಿ ಹೇಳಿರ್ಬೋದು. ಹಾಗಾಗಿ ಏನಪ್ಪ ಅಂದ್ರೆ ಇವರು ಬರೋಕ್ಕಿಂತ ಮುಂಚೆ ಬಣ್ಣ ಮಾಡಿದ್ರು ಕಲರ್ ತಮ್ಮ ಕಾಣ್ತದೆ ಬೋರ್ಡಲ್ಲಿ ನೋಡ್ಬೋದು. ಇವತ್ತು ಇದು ಬಣ್ಣ ಕೇವಲ ಮಾಡಿದಪ್ಪ ಅಂದ್ರೆ ನನ್ನ ಅನಿಸಿ ಮಟ್ಟಿಗೆ ಒಂದು ತಿಂಗಳ ಅಥವಾ 2 ತಿಂಗಳಾಗಿರ್ಬೇಕು. ಯಾಕಂದರೆ ಇದು ರೇಗ ಹೊಡೆದಿದ್ದು ರೇಗ ಬಣ್ಣನೂ ಅಳಿಸಿಲ್ಲ ಇನ್ನೂ. ಹಾಗಾದರೆ ರೀಸೆಂಟಾಗಿ ಬಣ್ಣ ಮಾಡಿಬಿಟ್ಟು ನಾಮಕ್ಕೋಸ್ಕರ ಹೆಸರಿಗೋಸ್ಕರ ಬಣ್ಣ ಮಾಡಿಬಿಟ್ಟು ಅವರು ಬಂದು ಒಂದು GPS ಫೋಟೋ ತೊಗೊಂಡು ವರದಿಯನ್ನೇ ಕೊಡ್ತಾರಪ್ಪ ಅಂದ್ರೆ ಈ ತೋಟಗಾರಿಕೆ ಜಂಟಿ ನಿರ್ದೇಶಕರು ಎಲ್ಲನೂ ಚೆನ್ನಾಗಿದೆ. ನಾಚಿಕೆ ಆಗ್ಬೇಕು ರೀ ಸ್ವಾಮಿ, ಗೊತ್ತು ನಿಮ್ಗೆ ಅಥವಾ ಹಿರಿಯ ಅಧಿಕಾರಿಗಳಿದ್ರಿ ಲಾಕ್ ಇದೆ ಗೊತ್ತು. ಈ ಮಾತು ಯಾಕೆ ಹೇಳ್ತೇನಪ್ಪ ಅಂದ್ರೆ ಗೊತ್ತು ಲಾಕ್ ಇದೆ, ಇದು ಗೊತ್ತಿಲ್ಲ ಲಾಕು ಟೋಟಲಿ ಸ್ಟಾರ್ಟೇ ಆಗಿಲ್ಲ. ನನ್ನ ಪ್ರಕಾರ ಸ್ಟಾರ್ಟ್ ಆಗಿಲ್ಲ. ಯಾಕಂದ್ರೆ ಗೊತ್ತಾ ಇಲ್ಲಿ MS ವರದಿ ಪ್ರಕಾರ ತಾವು ನೋಡ್ಬೋದು. ಗೊತ್ತು 306 ಕೂಲಿ ಕಾರ್ಮಿಕರು ಏನಪ್ಪ ಅಂದ್ರೆ ಗೊತ್ತು ಶಿರೋಳ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರನೂ ಈ ಕೂಸಿನ ಮನೆ ಸ್ಥಾಪನೆ ಮಾಡೋದಂಥ ಪರಿಜ್ಞಾನನೇ ಇಲ್ಲದ ಭ್ರಷ್ಟ ಅಧಿಕಾರಿ ತೋಟಗಾರಿಕೆ ಜಂಟಿ ನಿರ್ದೇಶಕರು. ಯಾಕಂದ್ರೆ ಈ ಕೂಸಿನ ಮನೆ ಸ್ಥಾಪನೆ ಮಾಡಿದೆ ನರೇಗಾ ಯೋಜನೆ ಕೂಲಿ ಕೆಲಸ ಮಾಡುವ ಮಹಿಳೆಯರ ಮಕ್ಕಳಿಗೆ ಏನಪ್ಪ ಅಂದ್ರೆ ಲಾಲನೆ ಪಾಲನೆ ಮಾಡೋಕ್ಕೋಸ್ಕರ. ಅಂತಹ ಕೂಸಿನ ಮನೆ ಗೊತ್ತು ಸಂಪೂರ್ಣವಾಗಿ ಹದಗೆಟ್ಟಿ ಬಂದಿದ್ದರೂ ಕೂಡ ಹಣ ಲೂಟಿ ಹೊಡೆದ ಅಧಿಕಾರಿಗಳ ವಿರುದ್ಧ ತಾವು ಕ್ರಮ ತಗೊಂಬದೆ ಎಲ್ಲದೂ ಸರಿ ಇದೆ ಅಂಥೇಳಿ ಈ ಶಿರೋಳ ಗ್ರಾಮ ಪಂಚಾಯತಿ ಕೂಸಿನ ಮಕ್ಕಳೇನಪ್ಪ ಅಂದ್ರೆ ಕಕ್ಕಸದಿಂದ ನೀವು ಏನಪ್ಪ ಗೊತ್ತು ಸುಳ್ಳು ವರದಿ ಕೊಡ್ತೀರಪ್ಪ ಅಂದ್ರೆ ತಮಗೆ ಎಷ್ಟಾದರೂ ನಾಚಿಕೆ ಮಾನ ಮರ್ಯಾದೆ ಬೇಕು. ನಿಮ್ಮಂಥ ಅಧಿಕಾರಿಗಳು ಇರುವುದರಿಂದಲೇ ಗೊತ್ತು ಜಿಲ್ಲೆಯಾಗಲಿ ಗ್ರಾಮಗಳೇನಪ್ಪ ಅಂದರೆ ಭ್ರಷ್ಟಾಚಾರದಲ್ಲಿ ಮುಳುಗ ಹೋಗಿವೆ. ಹಾಗಾಗಿ ತಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ, ತಾವು ನಾಚಿಕೆ ತಾವು ಅಧಿಕಾರಿ ಆಗಂತ ನಾಲಾಯಕರಿದ್ದೀರಿ. ಯಾಕಂದ್ರೆ ಇವತ್ತು ಇನ್ನೊಂದು ತೋರಿಸಿ ನಮಗೆ ಏನಿದೆ ಲಾಕ್ ಇದೆ. ಇದು ನಾನು ಇನ್ನೂ 10 ದಿವಸ ಕಂಟಿನ್ಯೂ ಬರ್ತೇನೆ ತಮಗೆ ಬಂದು ತೋರಿಸ್ತೀನಿ. ಸಂಪೂರ್ಣವಾಗಿ ಕೀಲಿ ಹಾಕಿರುವ ಒಂದು ಕೂಸಿನ ಮನೆ ತಾವು ಸಂಪೂರ್ಣವಾಗಿ ಚಾಲನೆ ಇದೆ, ಎಲ್ಲವೂ ಸರಿ ಅಂತ ವರದಿ ಕೊಡ್ತಾರಪ್ಪ ಅಂದ್ರೆ ನಿಮ್ಮಂಥ ಲಜ್ಜಗೇಡಿ, ನಿಮ್ಮಂಥ ಲಂಚಕೋರ, ನಿಮ್ಮಂಥ ಅವಿವೇಕಿ ಅಧಿಕಾರಿ ಇವತ್ತು ಜಿಲ್ಲೆಯಲ್ಲಿ ಇರಬಾರ್ದು. ಇದ್ದರೂ ಕೂಡ ನಿಮ್ಮಂಥವ್ರಿಗೆ ಆ ಭಗವಂತ ಒಳ್ಳೇದು ಮಾಡಬಾರ್ದು ಅಂತೇಳಿ ನಾನು ಇವತ್ತು ಆ ಭಗವಂತನ ಪ್ರಾರ್ಥನೆ. ಯಾಕಂದ್ರೆ ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಗೊತ್ತು ಈ ಸ್ಥಿತಿ ಇದೆ. ತಾವು ನೋಡ್ಬೋದು ಇವತ್ತು ಮೊಬೈಲ್ ತಾವು ನೋಡ್ಬೋದು, ಅಷ್ಟು ಎಲ್ಲ ಜನ ನೋಡ್ಬೋದು. ಇವತ್ತು ರೀಸೆಂಟಾಗಿ ಕೂಸಿನ ಮನೆಗೆ ಬಣ್ಣ ಬಡಿಸಿ ಬಂದಿರುವಂಥ ಕೂಸಿನ ಮನೆ ಚಾಲೋದ ಅಂತ ತೋರಿಸಿರೋಂಥ ಒಬ್ಬ ಭ್ರಷ್ಟ ತೋಟಗಾರಿಕೆ ಜಂಟಿಗೆ ನಮ್ಮ ಮತ್ತೊಮ್ಮೆ ಹೇಳ್ತೀನಿ, ನಾನಿಲ್ಲ ಮಾನವಿಲ್ಲ ಮರ್ಯಾದೆ ಇಲ್ಲ.